ಕುಂದಾನಗರಿ ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದ ಆಜಾದ್ ನಗರದ ಮನೆಗಳಿಗೆ ಮಳೆ ನೀರು ನುಗ್ಗಿ ಬಂದಿದೆ. ಬೆಳಗಾವಿಯ ಆಜಾದ್ ನಗರದಲ್ಲಿ ಅನೇಕ ಮನೆಗಳಿಗೆ ಮಳೆ ನೀರು ನುಗ್ಗಿ ಬಂದಿದೆ. ಇನ್ನು ಮನೆಗಳಿಗೆ ನೀರು ನುಗ್ಗಿದ್ರಿಂದಾಗಿ ಬಡ ಕುಟುಂಬಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಚರಂಡಿ ನೀರು ಹೊರಹಾಕೋದಕ್ಕೆ ಕುಟುಂಬಸ್ಥರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಮತ್ತೆ ಮತ್ತೆ ನಿರ್ಮಾಣ ಆಗುತ್ತೆ. ಪಾಲಿಕೆ ಸದಸ್ಯರು ಅಧಿಕಾರಿಗಳ ಗಮನಕ್ಕೆ ಎಷ್ಟೇ ತಂದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಆಜಾದ್ ನಗರ್ ಥರ್ಡ್ ಕ್ರಾಸ್ ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀವಿ. ಅಲಮ್ನಿ ಸ್ಕೂಲ್ ಹತ್ರ 2019ರಿಂದ ನಮ್ಗೆ ಆ ತ್ರಾಸಾಗಿದೆ. ಬಾಜುದವರು ನಮ್ಮ ಪೈಪ್ ಲೈನ್ ಜಾಗ ಇದು ಮಾಡಿ ನಮ್ಮ ಪೈಪ್ ಪೂರ ತೆಳಗೆ ಹಾಕಿದ್ದಾರೆ. ಅದ್ರ ಸಲುವಾಗಿ ನಮ್ಮ ಮನೆಯಾಗ ನೀರು ಬರ್ತೈತಿ. ಅದ್ರ ಇಲ್ಲಿ ಅವ್ರ ಜಮಾತಿನವರು ಯಾರು ನಮ್ಗೆ ಹೆಲ್ಪ್ ಮಾಡಲ್ಲ. ಮತ್ತೆ ಕಾರ್ಪೊರೇಟರ್ ಮನ್ಯಾಗ ನಾನು ಕೆಲಸ ಮಾಡ್ತೀನಿ, ಅವ್ರು ಕೂಡ ನಮ್ಗೆ ಏನೂ ಹೆಲ್ಪ್ ಮಾಡಿಲ್ಲ. ಏನಂತಾರೆ ಕಾರ್ಪೊರೇಟರ್ ಹೇಳಿದ್ರು? ಎಲ್ಲ ತೋರಿಸಿದೆವು, ನಿಮ್ಮ ಮನೆ ಇದೈತಿ ಅದು ಐತಿ, ಅವರು ಏನು ನಮ್ಗೆ ಹೆಲ್ಪ್ ಇಲ್ಲ. ಇಲ್ಲಿ ನಾನು 10 ಮನೆ ಕೆಲಸ ಮಾಡ್ತೀನಿ. ಇದು ಬಾಡಿಗೆ ಮನೆನೋ ಸ್ವಂತ ಮನೆ? ಇದು ಸ್ವಂತ ಮನೆ ನಮ್ದು. ಈಗ ಇರೋದು ಬಾಡಿಗೆ ಮನ್ಯಾಗ ಅದೀನಿ. ಮಳೆ ಬಂತಂದ್ರೆ ಇದ ಸಮಸ್ಯೆ? ಮಳೆ ಬಂತಂದ್ರೆ ಇದ ಸಮಸ್ಯೆ ಪ್ರತಿ ಸಾರಿನೂ. ಈ ಕಾರ್ಪೊರೇಷನ್ ಏನ್ರ ಮನೆ ಕೊಟ್ರಿ? ಕಾರ್ಪೊರೇಷನ್ ಕೊಟ್ಟಿಲ್ಲ. ಕೊಡ್ತೀನಿ ಅಂತೇಳಿ ಅಂದ್ರೆ ನಮ್ಗೆ ಕೊಟ್ಟಿಲ್ಲ ಮನೆ ಕಾರ್ಪೊರೇಟರ್. ನಮ್ಗೆ ಭಾಳ ತ್ರಾಸ ಐತಿ. ಇಲ್ಲಿ ಬಾಜುದವರು ಉಗಳೋದು ಕಸ ಚೆಲ್ಲೋದು, ಅವರಿಂದ ನಮ್ಮ ಮನೆಯಾಗ ನೀರು ಬರಾಕ್ತೈತಿ. ಅವ್ರಿಗೆ